ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ತಗೋ, 10 ನಿಮಿಷದಲ್ಲಿ ತಲೆನೋವು ಮಾಯ ಆಗುತ್ತೆ. ಆಮೇಲೆ ಇಬ್ರು ಕೂತು ಊಟ ಮಾಡೋಣ. ನನ್ಗೇನು ಬೇಡ. ನಿಧಾನ 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 ನಿಧಾನ. ಏನ್ ಮಾಡ್ತಿದ್ದೀರಾ ಬಿಡಿ. ನಿಂಗೆ ಭಯ ಅಲ್ವಾ? ಏನ್ ಭಯ? ಅದೇ, ನನ್ನ ಹತ್ರದಲ್ಲಿದ್ರೆ ಎಲ್ಲಿ ಕರಗೋಗ್ಬಿಡ್ತೀನೋ, ಎಲ್ಲಿ ಮನ್ಸಲ್ಲಿರೋ ಪ್ರೀತಿನ ತೋರ್ಸ್ಕೊಂಡ್ಬಿಡ್ತೀನೋ ಅಂತ ಭಯ. ಅದಕ್ಕೆ ನನ್ನ ಹತ್ರ ಬಂದ್ರೆ ತಪ್ಪಿಸ್ಕೊಂಡು ಓಡೋಗ್ತಿರ್ತೀಯ. ಈಗ ನಂಗೆ ಗೊತ್ತಾಗೋಯ್ತು ಬಿಡು. ಹಂಗೆಲ್ಲ ಏನಿಲ್ಲ. ಮನ್ಸಲ್ಲಿರೋ ಪ್ರೀತಿ ಆಚೆ ಬರ್ಬೇಕಂದ್ರೆ ಮೊದಲು ಪ್ರೀತಿ ಇರ್ಬೇಕು. ನನ್ಗದಿಲ್ಲ. ಅದಕ್ಕೆ ನನ್ಗೆ ಯಾವ ಭಯನೂ ಆಗ್ತಿಲ್ಲ. ಮತ್ ಮಸಾಜ್ ಮಾಡಿಸ್ಕೋ. ನೀನೀಗ ಬೇಡ ಅಂದ್ರೆ ಗ್ಯಾರಂಟಿ ಅದೇ ಅರ್ಥ. ಆಗ ನಾನು ಕೇಳಿದ ಪ್ರಶ್ನೆಗೆ ಈಗ ಸರಿಯಾದ ಉತ್ತರ ಸಿಕ್ತು ನೋಡು. ಅವ್ವ, ನಿನ್ ಕೈ ರುಚಿನ ಇಷ್ಟು ದಿನ ಆದ್ಮ್ಯಾಕೆ ತಿಂತಾವ್ನಿ. ಅಮೃತದಂಗೈತೆ. ಏನ್ ರುಚಿನವ. ಒಂದಿಷ್ಟು ಬೇಳೆಗೆ ಉಪ್ಪು ಖಾರ ಹಾಕಿವ್ನಿ. ಅದು ಈ ಖಾರ ಮಾಡುವ ಅಂದ್ರೆ ಈ ಟೇಟ್ ಖಾರ ಐತೆ. ಏನೋ ಮಾಡಿವ್ನಿ, ರುಚಿ ಏನ್ ಬಂದೈತು. ಯೋಚನೆ ಮಾಡ್ಬೇಡವ, ಆದಷ್ಟು ಬೇಗ ಈ ಪರಿಸ್ಥಿತಿನೂ ಸರಿ ಹೋಗ್ತೈತೆ. ನಂಗಂತೂ ಆ ನಂಬಿಕೆನೇ ಇಲ್ಲ ಕಣವ. ನಂಬಿಕೆನೇ ಇಲ್ಲ. ಅಲ್ಲ, ಬರ್ತೇನೋ ಇನ್ನು ನನ್ಗೆ ಹೊಸ್ತಲ್ಲ. ಎಲ್ಲವನ್ನೂ ಚಿಕ್ಕ ಹುಡುಗನಿಂದ ನೀಚ್ಕೊಂಡ್ ಬಂದೀನಿ. ಆದ್ರೆ ಇದೈತಲ್ಲ ಪರಿಸ್ಥಿತಿ, ಬರ್ತನಕ್ಕಿಂತ ಕಡೆ. ಕೈನ ಕಾಸಿಲ್ಲ, ಕೆಲಸ ಇಲ್ಲ, ಮನೆ ದಿನ್ಸಿಲ್ಲ. ಹೆಂಗವಾ ದಿನ ಕಳಿಯೋದು? ಅಪ್ಪಯ್ಯ, ಮಹಾಭಾರತ ಯುದ್ಧ ನಡೆಯುವಾಗ ಅರ್ಜುನ ಕೃಷ್ಣನ ಕೇಳೋದ್ನಂತೆ, ನಂಗೆ ಯಾವ್ದಾರ ಒಂದು ಸಾಲ್ ಹೇಳು, ಅದನ್ನ ದುಃಖದಲ್ಲಿದ್ದಾಗ ಕೇಳಿದ್ರೆ ಸಂತೋಷ ಆಗ್ಬೇಕು, ಅದೇ ಸಂತೋಷವಾಗಿದ್ದಾಗ ಕೇಳಿದ್ರೆ ದುಃಖ ಆಗ್ಬೇಕು ಅಂತ. ಆಗ ಕೃಷ್ಣ ಹೇಳದ್ನಂತೆ, ಈ ಸಮಯನೂ ಕಳೆದೋಗ್ತೈತೆ ಅಂತ. ಎಷ್ಟು ನಿಜ ಅಲ್ವಾ ಅಪ್ಪಯ್ಯ?
ಯಾವುದು ಶಾಶ್ವತ ಅಲ್ಲ, ಈ ಕಷ್ಟನೂ ಕೂಡ. ಇದು ಕಳೀತೈತೆ, ನಾವೆಲ್ಲರೂ ಸಂತೋಷವಾಗಿರೋ ದಿನಗಳು ಬಂದೇ ಬರ್ತೈತೆ ಅಪ್ಪಯ್ಯ. ಎಷ್ಟು ಒಳ್ಳೆ ಮಾತಾಡ್ಬಿಟ್ಟವನ್. ಮನಸ್ಸಿಗೊಂಥರ ಸಮಾಧಾನ, ತೃಪ್ತಿ. ಹೌದೌದು, ಬೆಳೆದ ಮಕ್ಳು ಜೊತೆಯಾಗಿದ್ರೆ ಏನೋ ಒಂಥರ ಧೈರ್ಯ. ಅಂತದ್ರಾಗೆ ಇವಳನ್ನ ಹೋಗಿ ಹೋಗಿ ಅಮ್ಮಾಜಿ ಮನೆಗೆ ಕಳಿಸ್ತೀನಿ ಅಂತೀಯ. ಅಕ್ಕ, ನೀನೊಬ್ಳು ನಮ್ ಜೊತೆ ಇಲ್ಲ ಅನ್ನೋ ಬೇಸರ ಬಿಟ್ರೆ ಈ ಮನೇಲಿ ನನಗೆ ತುಂಬಾ ನೆಮ್ಮದಿ ಸಿಗ್ತೈತೆ. ನೀನು ನಿಮ್ಮ ಮನೇಲಿ ನೆಮ್ಮದಿಯಿಂದ ಖುಷಿಯಿಂದ ಇದೆಯಾ ಅಲ್ವಾ? ಹಂಗೆ ಇದ್ಬಿಡಕ್ಕ. ಏನ್ ಗೊತ್ತಾ ಪದ್ಮಿನಿ, ಸ್ಟ್ರೆಸ್ ಆದ್ರೆ ಈ ಥರ ತಲೆನೋವು ಬರುತ್ತಂತೆ. ನಿನ್ ಮನ್ಸನ್ ತುಂಬಾ ಚಿಂತೆಗಳನ್ನೇ ತುಂಬಿಕೊಂಡಿದ್ಯಾ, ಅದಕ್ಕೆ ಈ ಥರ ಒದ್ದಾಡ್ತಾ ಇದೀಯ. ಒಂದ್ಸಲ ಚಿಂತೆಗಳನ್ನೆಲ್ಲ ಆಚೆ ಹಾಕಿ ಕ್ಲೀನ್ ಮಾಡ್ಕೊ. ಆಮೇಲೆ ನಿನ್ಗೇನೇನ್ ಬೇಕು ಅಂತ ಯೋಚನೆ ಮಾಡಿ ಮತ್ತೆ ನಿನ್ ಮನ್ಸನ್ನ ನಿನ್ ನಗುವಿಂದ, ನಿನ್ ಕನ್ಸಿಂದ, ಒಳ್ಳೆ ಕ್ಷಣಗಳ ನೆನಪಿಂದ, ಪ್ರೀತಿಯಿಂದ ತುಂಬ್ತಾ ಹೋಗು. ಎಲ್ಲ ಸರಿ ಹೋಗುತ್ತೆ. ಆಯ್ತಾ, ನಿನ್ ಭಾಷಣ ಎಲ್ಲ ಮುಗ್ದಿದ್ರೆ ನಾನು ಸ್ವಲ್ಪ ಹೊತ್ತು ಹೋಗಿ ರೆಸ್ಟ್ ಮಾಡ್ಬೇಕು. ಪದ್ಮಿನಿ, ನಂಗೆ ನೀನ್ ಮಾತ್ರ ಮುಖ್ಯ ಪದ್ಮಿನಿ. ನಂಗೆ ನಿನ್ ಮೇಲಿರೋ ಪ್ರೀತಿ ಮುಂದೆ ಈ ಕೋಪ, ತಾಪ, ಜಗಳ, ನನ್ನ ಎಷ್ಟು ಅವಾಯ್ಡ್ ಮಾಡಿದ್ರು ಅದ್ಯಾವುದು ಮ್ಯಾಟ್ರ್ ಆಗಲ್ಲ. ಐ ಲವ್ ಯು. ಮಗನೇ, ನೋಡು, ಪದ್ಮಿನಿ ಜೊತೆ ಜಗಳ ಮಾಡ್ಕೊಳಕ್ ಹೋಗ್ಬೇಡ. ಈ ಹೆಣ್ಮಕ್ಳಿಗೆ ಸ್ವಲ್ಪ ಸಿಟ್ಟು ಜಾಸ್ತಿ. ನಾವು ಗಂಡಸರು ತಾಳ್ಮೆಯಿಂದ ವರ್ತಿಸ್ಬೇಕು, ಪ್ರೀತಿಯಿಂದ ಒಲಿಸ್ಕೋಬೇಕು. ನಾನು ಅದೇ ಮಾಡ್ತಿದ್ದೀನಪ್ಪ. ಬಟ್ ಅವಳು ನೋಡ ನಂದನ್, ನಿನ್ನ ಪದ್ಮಿನಿ ಮಧ್ಯ ಯಾಕೆ ಜಗಳ ಆಯ್ತು ಅಂತ ನನ್ಗೆ ಗೊತ್ತಿಲ್ಲ. ಅದು ಎಷ್ಟೇ ಚಿಕ್ಕ ವಿಷಯ ಆದ್ರೂ ದೊಡ್ಡ ಮನಸ್ತಾಪಕ್ಕೆ ದಾರಿ ಮಾಡ್ಕೊಡ್ಬಹುದು. ಸೊ ಹುಷಾರು. ಇಲ್ಲಪ್ಪ, ಹಾಗಾಗಕ್ಕೆ ನಾನು ಬಿಡಲ್ಲ. ನಾನು ಪದ್ಮಿನಿ ಕನ್ವಿನ್ಸ್ ಮಾಡ್ತೀನಿ. ಏನೂ ಬೇಕಾಗಿಲ್ಲ. ನೋಡು, ಇನ್ಮೇಲೆ ಅವಳು ಕೋಪ ಮಾಡ್ಕೊಂಡ್ರೆ, ನಿನ್ನ ಹತ್ರ ಜಗಳ ಮಾಡಿದ್ರೆ, ಅವಳಾಗ ಅವಳೇ ಬಂದು ನಿನ್ನ ಹತ್ರ ಮಾತಾಡಿಸ್ಲಿ. ನೀನಾಗೆ ಅವಳಿಂದೆ ಹೋಗಿ ಕ್ಷಮೆ ಕೇಳೋ ಅಂತ ಅಗತ್ಯ ಏನೂ ಇಲ್ಲ. ಅಲ್ಲ ಅಜ್ಜಿ, ಇದ್ರಲ್ಲಿ ಪದ್ಮಿನಿದೇನು ತಪ್ಪಿಲ್ಲ. ನನಗೆದ್ರು ಮಾತಾಡಬೇಡ ನಂದನ್. ಒಂದು ವೇಳೆ ನೀನೇ ಹೀಗೆ ಮಾಡಿದಿದ್ರು ಪದ್ಮಿನಿಗೂ ನಾನು ಇದನ್ನೇ ಹೇಳ್ತಾ ಇದ್ದೆ. ಇಷ್ಟಕ್ಕೂ ಏನ್ ನಿಮ್ ಜಗಳ? ಅದು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಅಷ್ಟೇ ಅಜ್ಜಿ, ಅಂತ ದೊಡ್ಡ ವಿಷಯ ಏನಿಲ್ಲ. ನಾನು ನೋಡ್ತಾನೆ ಇದ್ದೀನಿ, ನೀವು ಮದುವೆ ಆದಾಗಿಂದ ನಿಮ್ಮ ನಡುವೆ ಮನಸ್ತಾಪ ನಡೀತಾನೆ ಇದೆ. ನೀವು ನೀವೇ ಸರಿ ಮಾಡ್ಕೊಳ್ಳಿ ಅಂತ ನಾನು ಸುಮ್ಮನೆ ಇದ್ದೆ. ಆದ್ರೆ ಗಂಡ ಹೆಂಡತಿ ಮಧ್ಯೆ ಇರ್ಬೇಕಾದ ಜಗಳನ ಎಲ್ರ ಮುಂದೆ ಹೇಳಿ ಅಪ್ಪನ ಮನೆಗೆ ಹೋಗ್ತೀನಿ ಅಂತ ನಿಂತಿದ್ಲಲ್ಲ ಪದ್ಮಿನಿ. ಹೌದು ಕಣಯ್ಯ, ಪದ್ಮಿನಿ ಮಾಡಿದ್ ಸರಿ ಅಂತ ನನಗೂ ಅನ್ನಿಸ್ತಾ ಇಲ್ಲ. ಏನೇ ಆದ್ರೂ ಅವಳು ಮಾಡಿದ ತಪ್ಪೆ. ನೋಡು, ಅವಳಾಗೆ ಬಂದು ನಿನ್ನ ಹತ್ರ ಕ್ಷಮೆ ಕೇಳೋವರೆಗೂ ನೀನು ಅವಳ ಹತ್ರ ಮಾತಾಡದೇ ಇರೋದೇ ಸರಿ.
ನೋಡು ನಂದನ್, ನನ್ನ ಮಾತಿಗೆ ನೀನು ಬೆಲೆ ಕೊಡೋದಾದ್ರೆ ಪದ್ಮಿನಿ ಅವಳಾಗೆ ಬಂದು ನಿನ್ನ ಹತ್ರ ಮಾತಾಡೋವರೆಗೂ ನೀನು ಅವಳಿಂದ ದೂರ ಇರು. ಅವಳೊಬ್ಳು ಹೆಣ್ಣಾಗಿ ಗಂಡನ ಬೆಲೆ, ಈ ಮನೆ ಗೌರವ ಗೊತ್ತಿರ್ಬೇಕಿತ್ತು. ಅಟ್ಲೀಸ್ಟ್ ನಿನ್ ಮೇಲೆ ಆದ್ರೂ ಗೊತ್ತಾಗ್ಲಿ. ತಿಳಿತಾ? ಸರಿ ಅಜ್ಜಿ. ಅಮ್ಮಾಜಿ, ನೀವ್ ಯಾವತ್ತೂ ಈ ತರ ಮಾತಾಡ್ದವ್ರಲ್ಲ. ಇಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ ಬಂದಾಗ ಇಬ್ಬರಿಗೂ ಹೊಂದ್ಕೊಳಕ್ ಹೇಳ್ತೀರಾ, ಅದ್ ನನಗ್ ಗೊತ್ತು. ಆದ್ರೆ ಇವತ್ತು ಯಾಕೆ ಈ ತರ ಮಾತಾಡಿದ್ರಿ? ನಾನ್ ಏನೇ ಮಾಡಿದ್ರು ಆದ್ರೆ ಹಿಂದೆ ಒಳ್ಳೆ ಉದ್ದೇಶ ಇರುತ್ತೆ ಅನ್ನೋದು ನಿನಗೆ ನಂಬಿಕೆ ಇದೆ ತಾನೆ? ಖಂಡಿತ ಅಮ್ಮಾಜಿ. ಆದ್ರೂ ನೀನು ತುಂಬಾ ಸುಸ್ತಾಗಿದ್ಯಾ, ಹೋಗಿ ಸ್ವಲ್ಪ ರೆಸ್ಟ್ ತಗೋ. ಹೋಗು ಅಂದೆ. ಸರಿ ಅಮ್ಮಾಜಿ. ಅಮ್ಮಾಜಿ, ನಾವು ಮಾಡ್ತಾ ಇರೋದು ಸರಿನಾ? ನಾನು ಈ ರೀತಿ ಹೇಳೋದ್ರಿಂದ ಪದ್ಮಿನಿಯಿಂದ ನಂದನ್ ದೂರ ಇರ್ತಾನೆ. ಪೂರ್ವಿ ಮತ್ತೆ ಈ ಮನೆಗೆ ವಾಪಸ್ ಬರೋವರೆಗೂ ಅವರಿಬ್ರು ಹೀಗೆ ದೂರನೇ ಇರ್ಬೇಕು ಅನ್ನೋದು ನನ್ನ ಉದ್ದೇಶ. ಅರ್ಥ ಆಯ್ತಲ್ವಾ? ನಂದನ್ನ ಒತ್ತಾಯವಾಗಿ ಪದ್ಮಿನಿಯಿಂದ ದೂರ ಮಾಡ್ತಿದೀವ ನಾವು. ಅವನ ಮನ್ಸಲ್ಲಿ ಈಗಾಗ್ಲೇ ಪದ್ಮಿನಿ ತುಂಬಾ ಆಳವಾಗಿ ಬೇರೂರಿದ್ದಾಳೆ. ಈಗ ಪ್ರೀತಿನ ಹ್ಯಾಕ್ ದೂರ ಮಾಡೋದು ನಾವು? ಹಲೋ ಹರಿ, ಚಂದ್ರಲಾಲ್ ಅವ್ರ ನಂಬರ್ ಇದೆಯಾ? ಇಲ್ವಾ? ಓಕೆ. ಹಲೋ, ಚಂದ್ರಲಾಲ್ ಅವ್ರ ನಂಬರ್ ಇದೆಯಾ? ಓಕೆ ಓಕೆ. ಯಾಕೆ ಅಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ಯಾ? ನಾನ್ ತಲೆ ಕೆಡ್ಸ್ಕೊಂಡಿದ್ದಕ್ಕೆ ಆ ಭುಜಂಗ ಅವರು ಕಾಲೋನಿಲಿರೋದ್ರ ಬಗ್ಗೆ ಗೊತ್ತಾಗಿದ್ದು. ಈಗಿದ್ರ ಬಗ್ಗೆ ನಾನು ತಲೆ ಕೆಡ್ಸ್ಕೊಂಡ್ರೆ ಇದ್ರ ಹಿಂದೆ ಇರೋ ಸತ್ಯ ಏನು ಅಂತ ತಿಳ್ಕೊಬೋದು. ಕಂಡು ಹಿಡ್ದೇ ಹಿಡಿತೀನಿ. ಹಲೋ. ಹಲೋ ಅಂಕಲ್, ನಾನು ಅಮ್ಮಾಜಿ ಮನೆಯಿಂದ ಚಂಚಲ. ನೀನ್ ಯಾಕೆ ಕಾಲ್ ಮಾಡಿದ್ಯಾ? ಏನ್ ವಿಷಯ? ಅಂಕಲ್, ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಏನಿಲ್ಲ, ನಾನು ಭುಜಂಗ ಅವ್ರ ಫ್ಯಾಮಿಲಿ ಬಗ್ಗೆ ದೇವಸ್ಥಾನದಲ್ಲಿ ನಿಮ್ ಹತ್ರ ಮಾತಾಡಿದಾಗ, ಇಲ್ಲ ನನಗೇನು ಪ್ರಾಬ್ಲಮ್ ಇಲ್ಲ, ನನ್ಗೆ ಈ ಎಂಗೇಜ್ಮೆಂಟ್ಗೆ ಓಕೆ ಇದೆ, ಅಮ್ಮಾಜಿ ಮಾತೆ ನನಗೆ ವೇದವಾಕ್ಯ ಅಂತೆಲ್ಲ ಹೇಳಿದ್ರಿ. ಆಮೇಲೆ ನೋಡಿದ್ರೆ ಇದೇ ಕಾರಣಕ್ಕೆ ನೀವು ಎಂಗೇಜ್ಮೆಂಟ್ ನಿಲ್ಸಿದ್ರಲ್ಲ, ಇದ್ರ ಅರ್ಥ ಏನು ಅಂಕಲ್? ನೋಡಮ್ಮ, ಮುಗ್ದು ಹೋಗಿರೋ ವಿಷಯ ಮಾತಾಡಕ್ಕೆ ನನ್ಗೆ ಯಾವ ಇಂಟ್ರೆಸ್ಟು ಇಲ್ಲ. ನೀನ್ ಫೋನ್ ಇಡು. ಅಲ್ಲ ಅಂಕಲ್, ಏನಂತೆ? ಅಲ್ಲ ಅತ್ತೆ, ಒಳ್ಳೆ ಮಾತಿಂದ ಕೇಳಿದ್ರೆ ನನ್ಗಿದ್ರ ಬಗ್ಗೆ ಮಾತಾಡಕ್ ಇಷ್ಟ ಇಲ್ಲ ಅಂತ ಫೋನ್ ಕಟ್ ಮಾಡ್ಬಿಟ್ಟ ಚಂದುಲಾಲ್. ಇಲ್ಲ ಅತ್ತೆ, ಇಲ್ಲಿ ಏನೋ ವಿಷಯ ಇದೆ, ನಾವಿದನ್ನ ಸುಮ್ಮನೆ ಬಿಡಬಾರ್ದು. ನಾನ್ ಡೈರೆಕ್ಟ್ ಆಗಿ ಚಂದುಲಾಲ್ ಮನೆಗೆ ಹೋಗ್ತೀನಿ. ಚಂಚು, ಹುಷಾರು, ಅಮ್ಮಾಜಿಗೇನಾದ್ರೂ ಹೇಳ್ಬಿಟ್ರೆ? ಹಾಗಾಗ್ದಿರೋ ಹಾಗೆ ನಾವ್ ನೋಡ್ಕೋಬೇಕು. ಅಜ್ಜಿ ಅನ್ಕೊಂಡಿದ್ದಾರೆ ಪದ್ಮಿನಿ ನನ್ನ ಜೊತೆ ಜಗಳ ಮಾಡಿದ್ದಾಳೆ ಅಂತ. ಅವಳ ಮುಂದೆ ನಾನು ಕುಗ್ಬಾರ್ದು ಅಂತ ಹೇಳ್ತಿದ್ದಾರೆ. ಆದರೆ ಇಲ್ಲಿ ನಡೆದಿರೋದೇ ಬೇರೆ. ಅದನ್ನ ಅಜ್ಜಿಗೆ ಹೇಳಕ್ಕಾಗಲ್ಲ. ಅಜ್ಜಿ ಹೇಳ್ದಂಗೆ ಪದ್ಮಿನಿನ ಮಾತಾಡಿಸ್ದೇ ಇರೋಕ್ಕಾಗಲ್ಲ. ಪಾಪ ಪದ್ಮಿನಿ ತುಂಬ ಡಿಸ್ಟರ್ಬ್ ಆಗಿದ್ದಾಳೆ ಇವತ್ತು. ಲಂಡನ್ ಎಲ್ಲಿ ಹೊರಟೆ? ರೂಮ್ ಗಜ್ಜಿ, ಮಲ್ಗಕ್ಕೆ. ಪದ್ಮಿನಿ ಮಾತಾಡ್ಸದ್ಲ ನಿನ್ನ ಹತ್ರ? ಇಲ್ಲ ತಾನೆ? ಅವಳಾಗ ಅವಳೇ ಜಗಳ ಮಾಡಿದ್ದು ತಪ್ಪು ಅಂದಮೇಲೆ ಅವಳೇ ಬಂದು ಕ್ಷಮೆ ಕೇಳ್ಬೇಕಲ್ವಾ? ಎಷ್ಟು ದುರಹಂಕಾರ ನೋಡೋಳ್ಗೆ.
ಇನ್ನೂ ನಿನ್ನನ್ನು ಮಾತಾಡ್ಸಿಲ್ಲ? ಅಜ್ಜಿ ಅದು ಹಾಗಲ್ಲ. ನೋಡು ನಂದನ್, ನಿಂದೇನು ತಪ್ಪಿಲ್ಲ ಅಂದ್ಮೇಲೂ ನೀನ್ ಬೆಂಡ ಆಗೋದು ಬೇಕಾಗಿಲ್ಲ. ಅಜ್ಜಿ ಪದ್ಮಿನಿ ಮೇಲೆ ಯಾಕೆ ಇಷ್ಟು ಕೋಪ ಮಾಡ್ಕೊಂಡಿದ್ಯಾ? ನಮ್ಮಿಬ್ರು ಜಗಳ ಸರಿ ಹೋಗುತ್ತೆ. ಅವಳು ತಲೆನೋವಂತೆ ಪಾಪ, ಬೆಳಗಾಗೋ ಅಷ್ಟರಲ್ಲೆಲ್ಲ ಸರಿ ಹೋಗುತ್ತೆ, ಸರಿನಾ? ಇಲ್ಲ ನಂದನ್, ನೀನ್ ಹೋಗಿ ಸಮಾಧಾನ ಮಾಡಿ ಅವಳನ್ನ ಒಲಿಸ್ಕೊಳ್ಳೋದೇನ್ ಬೇಕಿಲ್ಲ. ನೀನು ನಿನ್ ರೂಮ್ಗೆ ಹೋಗ್ಬೇಡ. ಅಜ್ಜಿ ಹೌದು, ನೀನು ಆ ರೂಮಲ್ಲಿ ಮಲ್ಗೋದ್ ಬೇಡ. ಅಜ್ಜಿ ಪದ್ಮಿನಿ ಅಂತ ದೊಡ್ಡ ತಪ್ಪೇನೂ ಮಾಡಿಲ್ಲ. ಆಕ್ಚುಲಿ ನಮ್ಮಿಬ್ರ ಮಧ್ಯೆ ಜಗಳನೇ ನಡೆದಿಲ್ಲ. ಅಂದ್ರೆ ಅಂದ್ರೆ ಚಿಕ್ಕ ವಾದ ವಿವಾದ ಅಷ್ಟೇ. ಅದರಲ್ಲೂ ಅವಳ್ದೇನು ತಪ್ಪಿಲ್ಲ, ನಾನೇ ಮೊಂಡವಾದ ಮಾಡಿದ್ದಷ್ಟೇ. ಅವಳನ್ನ ಎಷ್ಟು ವಹಿಸ್ಕೊಂಡು ಬರ್ತೀಯ ಅಲ್ವಾ ನೀನು? ಅವಳಿಗೋಸ್ಕರ ತಪ್ಪನ್ನ ನಿನ್ ತಲೆ ಮೇಲೆ ಹಾಕೋತೀಯಲ್ವಾ? ಮತ್ತೆ ನನ್ನ ಹೆಂಡತಿ ಅವಳು, ಪ್ರೀತಿಸ್ತೀನಿ ಅವಳನ್ನ. ಅವಳನ್ನ ಬಿಟ್ಕೊಡಕ್ಕಾಗತ್ತಾ? ನಂದನ್, ಅವಳನ್ನ ನಿನ್ನ ಹೆಂಡತಿ ಅಂತ ನೀನ್ ಅನ್ಕೊಂಡಿದ್ಯಾ ಕಂದ? ಆದ್ರೆ ಅವಳಲ್ವೋ ನಿನ್ ಹೆಂಡತಿ. ಅಜ್ಜಿ ನೀನ್ ತಲೆ ಕೆಡ್ಸ್ಕೋಬೇಡ. ನಾನು ನನ್ನ ಹೆಂಡತಿ ಜಗಳನೆಲ್ಲ ಸಾಲ್ವ್ ಮಾಡ್ಕೋತೀವಿ. ಗುಡ್ ನೈಟ್. ನಂದನ್, ಪದ್ಮಿನಿಗೆ ನಿನ್ನ ಬೆಲೆ ಏನು ಅಂತ ಗೊತ್ತಾಗೋವರೆಗೂ ನೀನು ಅವಳಿಂದ ದೂರನೇ ಇರು. ಅಜ್ಜಿ ಹೌದು, ನೀನು ಹೋಗಿ ನನ್ನ ರೂಮಲ್ಲಿ ಮಲ್ಕೋ. ಯಾಕಜ್ಜಿ? ನಾನು ಹೇಳ್ದಷ್ಟು ಮಾಡು ನಂದನ್. ಪರವಾಗಿಲ್ಲ, ಕೂತ್ಕೋ. ಈಗ ಹೇಗಿದೆ ತಲೆನೋವು? ಪರವಾಗಿಲ್ಲ ಅಮ್ಮಾಜಿ. ಪೂರ್ವಿ ನಿಶ್ಚಿತಾರ್ಥ ನಿಂತಿರೋದ್ರಿಂದ ನಿನಗೆ ತುಂಬಾ ಬೇಜಾರಾಗಿದೆ ಅಂತ ಗೊತ್ತು. ಆದ್ರೆ ಏನ್ ಮಾಡೋದು, ಹೀಗಾಗುತ್ತೆ ಅಂತ ನಾವು ಕನಸಲ್ಲೂ ಊಹೆ ಮಾಡಿರ್ಲಿಲ್ಲ. ಯಾಕೆ ಹೀಗಾಯ್ತು ಅಂತ ನಮಗೂ ಗೊತ್ತಾಗ್ತಾ ಇಲ್ಲ. ಪಾಪ ಪೂರ್ವಿ ಹಣೆಯಲ್ಲಿ ರಿಷಿ ಹೆಸರು ಬರ್ದಿರ್ಲಿಲ್ಲ ಅನ್ಸುತ್ತೆ. ಅವಳ ಹಣೆಯಲ್ಲಿ ಯಾರ ಹೆಸರು ಬರ್ದಿದ್ದಾನೋ ಏನೋ ದೇವ್ರು ಅಲ್ವಾ? ಹ್ಞೂ ಅಮ್ಮಾಜಿ. ನಾವೇನೇ ಅನ್ಕೊಂಡ್ರು ಕೊನೆಗಾಗೋದು ಆ ಭಗವಂತನ ನಿರ್ಧಾರ ತರಾನೆ. ನಮ್ ಪೂರ್ವಿ ವಿಷಯದಲ್ಲೂ ಹಾಗೆ ಆಗ್ಬೋದೇನೋಪ್ಪ. ಕಾದ್ ನೋಡ್ಬೇಕು ಅಷ್ಟೇ. ಹಾ, ಛೇ, ಅಜ್ಜಿ ಹತ್ರ ಸತ್ಯ ಹೇಳಕ್ಕೂ ಆಗಲ್ಲ. ಅವ್ರು ನನ್ನ ಪದ್ಮಿನಿ ಮಧ್ಯೆ ಏನೋ ದೊಡ್ಡ ಜಗಳ ನಡೀತಿದೆ ಅನ್ಕೊಂಡಿದ್ದಾರೆ. ಅವ್ರು ಪದ್ಮಿನಿನ ತಪ್ಪು ತಿಳ್ಕೊಂಡಿದ್ದಾರೆ. ಪದ್ಮಿನಿ ರೂಮಿಗೆ ಹೋಗಿ ಒಳಗ್ ಬೈತಿದಾರೋ ಏನೋ. ಪಾಪ ಪದ್ಮಿನಿ, ಮೊದಲೇ ಅವಳ ಮನ್ಸು ಸರಿ ಇಲ್ಲ. ನಾನು ಹೆಂಗಾದ್ರೂ ಮಾಡಿ ಅವಳನ್ನ ಸಮಾಧಾನ ಮಾಡಬೇಕು ಅನ್ಕೊಂಡಿದ್ದೆ. ಈಗೇನ್ ಮಾಡೋದು? ಪಾಪ ನಿನಗೆ ನಿನ್ ತಂಗಿ ಅಂದ್ರೆ ತುಂಬಾ ಪ್ರೀತಿ ಅಲ್ವಾ? ಅವಳು ಹೊರಟ ತಕ್ಷಣ ತುಂಬಾ ನೊಂದ್ಕೊಂಬಿಟ್ಟೆ ನೀನು. ನನಗೆ ಪೂರ್ವಿ ಅಂದ್ರೆ ಪ್ರಾಣ. ನಾನು ಅವಳು ಅಕ್ಕ ತಂಗಿರ್ಗಿಂತ ಫ್ರೆಂಡ್ಸ್ ತರ ಇದೀವಿ. ಹುಟ್ಟಿಗೆ ಬೆಳೆದ್ವಿ, ಹುಟ್ಟಿಗೆ ಕಾಲೇಜ್ಗೆ ಹೋದ್ವಿ. ನನ್ ಮದ್ವೆ ಆದ್ಮೇಲೆ ಅವಳು ನನ್ನ ಜೊತೆನೆ ಬಂದಿದ್ರಿಂದ ನನ್ಗೆ ಅವಳೇ ಎಲ್ಲ. ಆದ್ರೀಗ ಅವಳು ಹೋದಾಗಿಂದ ನನ್ಗೊಂಥರ ಬೇಜಾರು. ನೀನು ಅವಳನ್ನ ತುಂಬಾ ಹಚ್ಕೊಂಡಿದ್ಯಾ. ಅವಳಿಗೂ ಅಷ್ಟೇ,
ನೀನು ಕಂಡ್ರೆ ಪಾಪ ತುಂಬಾ ಪ್ರೀತಿ. ಅವಳು ನಿನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾಳಲ್ವಾ? ಹೌದು ಅಮ್ಮಾಜಿ, ಏನ್ ಬೇಕಿದ್ರು ಮಾಡ್ತಾಳೆ. ಅವಳಿಗೋಸ್ಕರ ನೀನು ಏನ್ ಬೇಕಾದ್ರೂ ಮಾಡ್ತೀಯ ಅಲ್ವಾ? ಮಾಡ್ತೀಯ ತಾನೆ? ಯಾಕೆ ಹಿಂಗ್ ಕೇಳ್ತಿದ್ದೀರಾ ಅಮ್ಮಾಜಿ? ನಿಮ್ಮಿಬ್ಬರ ಅಕ್ಕ ತಂಗಿರ ಪ್ರೀತಿ ನೋಡಿ ಕುತೂಹಲ ಕೇಳ್ತಾ ಇದ್ದೀನಿ. ಹ್ಞೂ ಅಮ್ಮಾಜಿ, ಏನ್ ಬೇಕಿದ್ರು ಮಾಡ್ತೀನಿ. ಒಂದ್ ವೇಳೆ ನಂದನ್ ಪೂರ್ವಿ ಮಧ್ಯೆ ಒಬ್ಬರನ್ನ ಆಯ್ಕೆ ಮಾಡ್ಕೋಬೇಕು ಅಂತ ಬಂದ್ರೆ ಯಾರನ್ನ ಆಯ್ಕೆ ಮಾಡ್ಕೋತೀಯಾ?